Hello everyone. Welcome to News Navigator program of Shankar IAS Academy. ಶಂಕರ್ ಐಎಎಸ್ ಅಕಾಡೆಮಿ ಕಡೆಯಿಂದ ಕನ್ನಡದಲ್ಲೇನೆ ಕರೆಂಟ್ ಅಫೇರ್ಸ್ಗೋಸ್ಕರ ಹೊಸದಾದ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಇದರಲ್ಲಿ ಪ್ರತಿದಿನ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬರುವಂತಹ ಹಿಂದೂ ನ್ಯೂಸ್ ಪೇಪರ್ ನ ಆರ್ಟಿಕಲ್ಸ್ ಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಆರ್ಟಿಕಲ್ಸ್ ನ ಅನಾಲಿಸಿಸ್ ನ ಮಾಡಿಕೊಡ್ಲಾಗ್ತಿದೆ. ಯಾವ ಸಬ್ಜೆಕ್ಟ್ ಗೆ ಯಾವ್ದು ಇಂಪಾರ್ಟೆಂಟ್ ಹಾಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ಪ್ರಿಲಿಮ್ಸ್ ಗೆ ಹೇಗೆ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತಾರೆ ಅಂಡ್ ಮೇನ್ಸ್ ಗೆ ಹೇಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲಾಗತ್ತೆ. ಸೊ ಈ ವಿಡಿಯೋನ ಫಾಲೋ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಚಾಲೆಂಜಸ್ ನ ಬರೀಲಿಕ್ಕೆ ಅನಾಲಿಟಿಕಲ್ ವೇ ಅಲ್ಲಿ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಇನ್ನು ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫಾಲೋ ಮಾಡಿ. ಪ್ರತಿದಿನ ಇದು ಇರೋದ್ರಿಂದ ನಿಮ್ಗೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಚೂಸ್ ಮಾಡೋದು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಫಿಕಲ್ಟ್ ಆಗಿರುತ್ತೆ. ಸೊ ಆ ಕರೆಂಟ್ ಅಫೇರ್ಸ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಅನಾಲಿಸಿಸ್ ಅನ್ನ ಮಾಡಿಕೊಡ್ಲಾಗತ್ತೆ. ಎಸ್ಪೆಷಲಿ ಮೇನ್ಸ್ ಗೆ ಈ ಒಂದು ಆರ್ಟಿಕಲ್ಸ್ ಗಳು ತುಂಬಾನೇ ಮುಖ್ಯ ಆಗತ್ವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನಲ್ ಡಿಸೈನ್ ಗೆ ಅಂದ್ರೆ ನಮ್ಮ ಕೋರ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ವಾ, ಆ ಕೋರ್ ಕಾನ್ಸ್ಟಿಟ್ಯೂಷನಲ್ ಕಾನ್ಸೆಪ್ಟ್ ಅನ್ನ ಒಂದು ಚಾಲೆಂಜ್ ಆಗಿರುವಂತಹ ಆ ಕೋರ್ ಕಾನ್ಸ್ಟಿಟ್ಯೂಷನಲ್ ಐಡಿಯಾಗೆ ಚಾಲೆಂಜ್ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ನ ಬರೆದಿದ್ದಾರೆ. ಸೊ ಆ ಆರ್ಟಿಕಲ್ ಏನು ಅಂತ ಹೇಳಿದ್ರೆ, ಪ್ರೈಮ್ ಮಿನಿಸ್ಟರ್ ಟೆನ್ಯೂರ್ ಡಿಬೇಟ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ ಟೆನ್ಯೂರ್ ತುಂಬಾ ವರ್ಷಗಳ ಕಾಲ ಒಬ್ಬರೇ ಪ್ರೈಮ್ ಮಿನಿಸ್ಟರ್ ಇರೋದ್ರಿಂದ ಆಗ್ಬೇಕಾ ಆಗ್ಬಾರ್ದ ಅನ್ನೋ ಡಿಬೇಟ್ ನಡೀತಿದೆ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಬಿಕಾಸ್ ಕೆಲವೊಂದ್ಸಲ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ನ ನೋಡಿದ್ರೆ ಕೆಲವೊಂದ್ಸಲ ಅದು ಒಂದು ಪಾರ್ಟಿಗೆ ಮಾತ್ರ ಬಯಾಸ್ ಆಗಿರುತ್ತೆ, ಇನ್ನೊಂದು ಪಾರ್ಟಿಗೆ ಅಪೋಸಿಟ್ ಆಗಿ ಬರ್ದಿರ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಎಕ್ಸಾಮ್ ಅಲ್ಲಿ ಆಗ್ಲಿ ಅಥವಾ ಇಂಟರ್ವ್ಯೂ ಅಲ್ಲಿ ಆಗ್ಲಿ ಈ ರೀತಿಯಾದಂತಹ ಕ್ವಶನ್ಸ್ ಗಳು ಅರೈಸ್ ಆದಾಗ ನಾವು ಒಂದು ಪಾರ್ಟಿ ಸಿಸ್ಟಮ್ ಗೆ ನೋಡಿ ಆನ್ಸರ್ ನ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ಡ್ ವ್ಯೂ ಅಲ್ಲಿ ನೋಡ್ಬೇಕು. ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನ ಪ್ರಾಬ್ಲಮ್ಸ್ ಇದಾಗಿದೆ ಇತ್ತೀಚೆಗೆ. ಹಾಗಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಎಲ್ಲಾ ಆರ್ಟಿಕಲ್ ತುಂಬಾ ಚೆನ್ನಾಗಿ ರಿಲೀಸ್ ಆಗ್ತದೆ. ಬಟ್ ಹಿಂದೂ ನ್ಯೂಸ್ ಪೇಪರ್ ನ ಓದುವಾಗ ಕೇರ್ಫುಲ್ ಆಗಿರಿ. ವೈ? ಬಿಕಾಸ್ ಈ ರೀತಿಯಾದಂತಹ ಒಂದು ಸೈಡಿನ ಆರ್ಟಿಕಲ್ಸ್ ಗಳು ರಿಲೀಸ್ ಆದ್ರೆ ಎಕ್ಸಾಮ್ ಅಲ್ಲಿ ನೀವು ಬರೀವಾಗ ಅದೇ ರೀತಿಯಲ್ಲಿ ಫ್ಲೋನ ಹೋಗುತ್ತೆ. ಬಟ್ ಇಲ್ಲಿ ನೀವು ಥಿಂಕಿಂಗ್ ಅನ್ನ ಮಾಡ್ಬೇಕು. ನಾವು ಓದ್ತಾ ಇರೋದು ಕರೆಕ್ಟ್ ಇದೆಯಾ, ಇದನ್ನ ಮಾಡೋದ್ರಿಂದ ಪ್ರಾಬ್ಲಮ್ ಏನು ಅನ್ನೋದನ್ನ ಚಾಲೆಂಜಸ್ ಏನಾಗತ್ತೆ, ಇದು ಭಾರತದ ಪಾಲಿಟಿಕಲ್ ಸಿಸ್ಟಮ್ಗೆ ಕರೆಕ್ಟ್, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮಾಡ್ತಿರೋದು ಕರೆಕ್ಟ್, ಇದೆಲ್ಲದನ್ನು ಕೂಡ ಥಿಂಕ್ ಮಾಡಿ ಒಂದು ಆರ್ಟಿಕಲ್ ನ ಅನಾಲಿಸಿಸ್ ನ ಮಾಡ್ಬೇಕು. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಆರ್ಟಿಕಲ್ ಕರೆಕ್ಟಾ ಅಥವಾ ರಾಂಗ್ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಬಿಕಾಸ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬೇರೆ ಬೇರೆ ಕಡೆ ಹೇಗೆ ಮಾಡ್ತಾರೆ ಅದು ಮ್ಯಾಟರ್ ಆಗಲ್ಲ, ಯಾವ ರೀತಿಯಲ್ಲಿ ನಾವು ಆನ್ಸರ್ ರೈಟಿಂಗ್ ಅನ್ನ ಬರಿತೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗತ್ತೆ. ಸೊ ಈಗ ಈ ಒಂದು ಆರ್ಟಿಕಲ್ ನ ಬಗ್ಗೆ ಡಿಸ್ಕಷನ್ ನ ಮಾಡೋಣ. ಇದರಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ನ ಪಾಲಿಟಿ ಮತ್ತೆ ಗವರ್ನೆನ್ಸ್ ನ ಅಡಿಯಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೋಡಬಹುದಾಗತ್ತೆ. ಈ ಆರ್ಟಿಕಲ್ ಯಾಕೆ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ, ಮಾರ್ಚ್ 22ಕ್ಕೆ 2026ರ ಸಮಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 8,931 ದಿನವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೆಡ್ ಆಫ್ ದ ಗವರ್ಮೆಂಟ್ ಆಗ್ಬಿಟ್ಟು, ಅಂದ್ರೆ ಅವರು ಸಿಎಂ ಆಗ್ತಿದ್ದಂತಹ ಟೆನ್ಯೂರ್ ನ ಕೂಡ ಕನ್ಸಿಡರ್ ಮಾಡಲಾಗಿದೆ ಹಾಗೂ ಪಿಎಂ ಆಗಿದ್ದಂತಹ ಟೆನ್ಯೂರ್ ನ ಕೂಡ ಕನ್ಸಿಡರ್ ನ ಮಾಡಲಾಗಿದೆ. ಬಟ್ ಇಲ್ಲಿ ಅವರು ಎಷ್ಟು ವರ್ಷ ಅಥವಾ ಎಷ್ಟು ದಿನಗಳ ಕಾಲ ಪೊಲಿಟಿಕಲ್ ಹೆಡ್ ಆಗಿದ್ರು ಅನ್ನೋದಕ್ಕಿಂತ ಒಂದು ಗವರ್ಮೆಂಟಿನ ಹೆಡ್ ಇಷ್ಟು ಕಾನ್ಸಿಕ್ಯೂಟಿವ್ ಇಯರ್ಸ್ ಕಂಟಿನ್ಯೂ ಆಗಿ ಲೀಡರ್ ಆಗಿರಬಹುದಾ ಅನ್ನೋ ಕ್ವಶನ್ ಇಲ್ಲಿ ಅರೈಸ್ ಆಗಿದೆ. ಅದಕ್ಕೆ ಬೇರೆ ಬೇರೆ ಗವರ್ಮೆಂಟ್ಸ್ ಗಳನ್ನ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಗವರ್ಮೆಂಟ್ಸ್ ಗಳನ್ನ ಕೂಡ ನಾವು ಕಂಪೇರ್ ನ ಮಾಡಲಾಗಿದೆ. ಈ ಆರ್ಟಿಕಲ್ ಅಲ್ಲಿ ಕಂಪೇರ್ ನ ಮಾಡಿದ್ದಾರೆ. ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕಂಪೇರ್ ನ ಮಾಡ್ಬಿಟ್ಟು ನಮ್ಮ ಪೊಲಿಟಿಕಲ್ ಸಿಸ್ಟಮ್ಗೆ ಅಂದ್ರೆ ನಮ್ಮ ಪಾರ್ಲಿಮೆಂಟರಿ ಡೆಮೋಕ್ರಸಿ ಸಿಸ್ಟಮ್ಗೆ ಕರೆಕ್ಟಾ ರಾಂಗ್ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಟಿಕಲ್ ನ ನೋಡ್ಬೇಕಾಗತ್ತೆ. ಸೊ ಸಿಎಂ ಮತ್ತೆ ಪಿಎಂ ಆಗಿರುವಾಗ ಇಷ್ಟು ದಿನಗಳ ಕಾಲ ಕಂಪ್ಲೀಟ್ ಮಾಡಿದ್ದಾರೆ. ಈವನ್ ಸಿಕ್ಕಿಂನ ಪವನ್ ಕುಮಾರ್ ಚಾಮ್ಲಿಂಗ್ ಅವರನ್ನ ಕೂಡ ಇವರು ಮೀರಿಸಿದ್ದಾರೆ. ಅಂದ್ರೆ ಈಸ್ ದ ಪರ್ಸನ್ ಹೂ ಕಂಪ್ಲೀಟೆಡ್ ದೀಸ್ ಮೆನಿ ಇಯರ್ಸ್ ಅಥವಾ ದೀಸ್ ಮೆನಿ ಡೇಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗುತ್ತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನ. ಸೊ ಈ ಒಂದು ಮೈಲ್ ಸ್ಟೋನ್ ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಅಂದ್ರೆ ಈಗೇನು ಡಿಬೇಟ್ ಅರೈಸ್ ಆಗ್ತಿದೆ ಅಲ್ವಾ, ಇದು ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ನಮ್ಗೆ ಮ್ಯಾಸಿವ್ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಆಗಿ
ಮೇನ್ಸ್ ಅಲ್ಲಿ ಕೂಡ ಅರೈಸ್ ಆಗತ್ತೆ. ಲೈಕ್ ಸಿಂಗಲ್ ಇಂಡಿವಿಜುವಲ್ ಪರ್ಸನ್ ಎಷ್ಟು ಸಮಯ ಕಾನ್ಸಿಕ್ಯೂಟಿವ್ ಹೆಡ್ ಆಗಿ ವರ್ಕ್ ಮಾಡಬಹುದು ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಎಷ್ಟು ದಿನ ವರ್ಕ್ ಮಾಡಬಹುದು ಅನ್ನುವಂತಹ ಕ್ವಶನ್ ನಮ್ಗೆ ಮೇನ್ಸ್ ಅಲ್ಲಿ ಕೂಡ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಮೊದಲಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದಂತಹ ಸುದ್ದಿಯನ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆಗಿ ಯಾವ ರೀತಿಯಲ್ಲಿ ಮಾಡೆಲ್ ನಡೀತಾ ಇದೆ ಡೆಮೊಕ್ರೆಟಿಕ್ ಅಕೌಂಟಬಿಲಿಟಿಗೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೊದಲಿಗೆ ಗ್ಲೋಬಲ್ ಕಂಟೆಕ್ಸ್ಟ್ ಅನ್ನ ನೋಡ್ಕೊಂಡ್ರೆ, ಗ್ಲೋಬಲ್ ನಲ್ಲಿ ಕಂಪೇರ್ ಮಾಡಿದ್ರೆ ಯುನೈಟೆಡ್ ಸ್ಟೇಟ್ US ಇದೆ ಅಲ್ಲ. ಸೊ ಯುನೈಟೆಡ್ ಸ್ಟೇಟ್ ಅಲ್ಲಿ ಪ್ರೆಸಿಡೆಂಟ್ ಜಸ್ಟ್ 2 ಟರ್ಮ್ಸ್ ಅಷ್ಟೇ ಇರ್ತಾರೆ. ಅಂದ್ರೆ ಟೋಟಲ್ 4 ವರ್ಷ ಮತ್ತೆ 4 ವರ್ಷ ಈ ರೀತಿಯ ಟರ್ಮ್ಸ್ ಅಲ್ಲಿ ಮಾತ್ರ ಇರ್ತಾರೆ. ಅದಾದ್ಮೇಲೆ ಸ್ಟ್ರಿಕ್ಟ್ ಆಗಿ ಲಿಮಿಟೇಷನ್ ನ ತಗೋ ಬಂದಿದ್ದಾರೆ. ಮುಂಚೆ ಈ ರೀತಿಯಾದಂತಹ ಸ್ಟ್ರಿಕ್ಟ್ ಲಿಮಿಟೇಷನ್ ಇರ್ಲಿಲ್ಲ. ಫ್ರಾಂಕ್ಲಿನ್ ಡಿ ರಾಸ್ವೆಲ್ಟ್ ಅವರು 4 ವರ್ಷ 4 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದ್ರೆ 4 ಟರ್ಮ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು ಈ ರೀತಿ 4 ಟರ್ಮ್ ಪ್ರೆಸಿಡೆಂಟ್ ಆದ ಮೇಲೆ ನೆಕ್ಸ್ಟ್ ತಗೊಂಡ್ಬರದೆ 22nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1951 1951 ಸಮಯದಲ್ಲಿ 22nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ತಗೊಬಂದ್ಬಿಟ್ಟು ಇದಕ್ಕೆ ಕ್ಯಾಪ್ ಅನ್ನ ಹಾಕ್ಲಾಗುತ್ತೆ. 2 ಟರ್ಮ್ಸ್ ಮಾತ್ರ ಪ್ರೆಸಿಡೆಂಟ್ ನ ಆಗಬಹುದು ಈ ಒಂದು ಅಮೆಂಡ್ಮೆಂಟಿನ ಮೂಲಕ. ಸೊ US ಅಲ್ಲಿ ಒಬ್ಬ ಲೀಡರು ಜಸ್ಟ್ ನಿಮ್ಗೆ 2 ಟರ್ಮ್ಸ್ ಮಾತ್ರ ಲೀಡರ್ ಆಗ್ಬಹುದು. ಅದಕ್ಕಿಂತ ಮೀರಿ ಅದನ್ನ ಲೀಡರ್ ಆಗಿ ಹೊರಹೊಮ್ಮಕ್ಕಾಗಲ್ಲ. ಅದಕ್ಕೆ ಕ್ಯಾಪ್ ಅನ್ನ ಒಂದು ಅಮೆಂಡ್ಮೆಂಟಿನ ಮೂಲಕ ಫಿಕ್ಸ್ ಮಾಡಿದ್ದಾರೆ. ಬರೀ US ಮಾತ್ರ ಅಲ್ಲ, ಈವನ್ ಸೌತ್ ಕೊರಿಯಾ ಆಗಿರಬಹುದು ಅಥವಾ ಬ್ರೆಜಿಲ್ ಆಗಿರಬಹುದು, ಕೊಲಂಬಿಯಾ ಹಾಗೂ ಇಂಡೋನೇಷ್ಯಾ ದೇಶಗಳಲ್ಲೂ ಸಹ ಸ್ಟ್ರಿಕ್ಟ್ ಪ್ರೆಸಿಡೆನ್ಷಿಯಲ್ ಟರ್ಮ್ ಲಿಮಿಟ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ. ಆದ್ರೆ ಭಾರತ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಮೂವ್ ಆಗ್ತಿದ್ಯಾ? ಇಲ್ಲ. ಭಾರತ ಬಂದ್ಬಿಟ್ಟು ಪಾರ್ಲಿಮೆಂಟರಿ ಸಿಸ್ಟಮ್. ಇಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇರೋದ್ರಿಂದ ಪ್ರೈಮ್ ಮಿನಿಸ್ಟರು ತಮ್ಮದೇ ಆದ ರೀತಿಯಲ್ಲಿ ನಡೆಯೋದಿಲ್ಲ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಐಡ್ ಅಂಡ್ ಅಡ್ವೈಸ್ ಬೈ ದ ಲೆಜಿಸ್ಲೇಚರ್ಸ್. ಕರೆಕ್ಟ್ ಅಲ್ವಾ? ಪ್ರೈಮ್ ಮಿನಿಸ್ಟರ್ ನೋ ಕಾನ್ಫಿಡೆನ್ಸ್ ಮೋಷನ್ ನ ಮೂವ್ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗತ್ತೆ. ಅಂಡ್ ಆಲ್ಸೋ ಅವ್ರಿಗೇನಾದ್ರೂ ಎಲ್ಲಾ ಪಾರ್ಟಿಯಲ್ಲಿರುವಂತಹ ಲೆಜಿಸ್ಲೇಚರ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಕೂಡ ತಮ್ಮ ಪಾರ್ಟಿ ಸಿಸ್ಟಮ್ ಬಿದ್ದೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಪ್ರೈಮ್ ಮಿನಿಸ್ಟರು ಲೆಜಿಸ್ಲೇಚರ್ಸ್ ನ ಪ್ಲೆಷರ್ ಅಂಡರ್ ಅಲ್ಲಿ ಇಲ್ಲಿ ಸರ್ವ್ ನ ಮಾಡ್ತಿರ್ತಾರೆ. ಪ್ರೈಮ್ ಮಿನಿಸ್ಟರ್ಗೆ ಇಲ್ಲಿ ಸ್ವಂತ ಅಧಿಕಾರವನ್ನ ಕೊಟ್ಟಿರುವುದಿಲ್ಲ ಸೇವೆ ಸಲ್ಲಿಸೋದಕ್ಕೋಸ್ಕರ. ಇವರು ಲೆಜಿಸ್ಲೇಚರ್ ನ ಪ್ಲೆಷರ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಶಾಸಕಾಂಗ ಏನಿರುತ್ತಲ್ಲ, ಆ ಶಾಸಕಾಂಗದ ಇಚ್ಛೆಯ ಪ್ರಕಾರ ಇವರು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಇನ್ನು ಹಿಸ್ಟಾರಿಕಲಿ ನಾವು ನೋಡ್ಕೊಂಡ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದಂತಹ ಮಾತುಗಳನ್ನ ನೋಡೋಣ. 1948 ನವೆಂಬರ್ 4 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಜಾರಿಯಲ್ಲಿ ಇದ್ದಂತಹ ಸಮಯ. ಸೊ ನವೆಂಬರ್ 4ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತ ಅಂತ ಹೇಳ್ಬಿಟ್ಟು, ಭಾರತದಲ್ಲಿ ನಾವು ಟರ್ಮ್ ಅನ್ನ ತಗೊಂಬರೋ ಅವಶ್ಯಕತೆ ಇಲ್ಲ ಪ್ರೈಮ್ ಮಿನಿಸ್ಟರ್ಗೋಸ್ಕರ. ಯಾಕೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನ ಸಿಸ್ಟಮ್ ಬಂದ್ಬಿಟ್ಟು 2 ಅಸೆಸ್ಮೆಂಟ್ ಅಲ್ಲಿ ರನ್ ಆಗತ್ತೆ ಅಂತ ಹೇಳ್ಬಿಟ್ಟು, ಎಕ್ಸಿಕ್ಯೂಟಿವ್ ಟರ್ಮ್ಗೆ ಲಿಮಿಟೇಷನ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಇದನ್ನ ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಒಟ್ಟು 2 ಅಸೆಸ್ಮೆಂಟ್ ಬಗ್ಗೆ ಹೇಳ್ತಾರೆ. ಒಂದು ಪಿರಿಯಾಡಿಕ್ ಅಸೆಸ್ಮೆಂಟ್, ಎರಡನೇದಾಗಿ ಡೈಲಿ ಅಸೆಸ್ಮೆಂಟ್. ಸೊ ಪಿರಿಯಾಡಿಕ್ ಅಸೆಸ್ಮೆಂಟ್ ಅಂದ್ರೆ ಏನು, ಡೈಲಿ ಅಸೆಸ್ಮೆಂಟ್ ಅಂದ್ರೆ ಏನು? ಪಿರಿಯಾಡಿಕ್ ಅಸೆಸ್ಮೆಂಟ್, ಡೈಲಿ ಅಸೆಸ್ಮೆಂಟ್ ಇದೆರಡರ ಮೂಲಕ ಪ್ರೈಮ್ ಮಿನಿಸ್ಟರ್ ಕರೆಕ್ಟ್ ಆಗಿ ಮೂವ್ ಆಗ್ತಾ ಇದಾರೆ, ಅವ್ರಿಗೆ ಯಾವುದೇ ರೀತಿ ಕ್ಯಾಪ್ ಬೇಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ಪಿರಿಯಾಡಿಕ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ 5 ವರ್ಷಕ್ಕೊಂದ್ಸಲ ನಮ್ಮಲ್ಲಿ ಏನು ಎಲೆಕ್ಷನ್ ನಡೆಯುತ್ತೆ ಅಲ್ಲ, ಅದನ್ನ ಪಿರಿಯಾಡಿಕ್ ಅಸೆಸ್ಮೆಂಟ್ ಅಂತ ಹೇಳಿ ಹೇಳ್ಬಹುದು. ಇಫ್ ಇನ್ ಕೇಸ್ ಆ ಒಬ್ಬ ಲೀಡರ್ ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ಅಥವಾ ಸೊಸೈಟಿಯಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ನ ತಂದಿಲ್ಲ ಅಂತ ಹೇಳಿದ್ರೆ ಜನಗಳೇ ಅವರನ್ನ ನಿರ್ಧಾರ ಮಾಡ್ತಾರೆ. ಬಿಕಾಸ್ ಭಾರತದಲ್ಲಿ ಜನಗಳು ನಿರ್ಧರಿಸಿ ಲೀಡರ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಕರೆಕ್ಟಾ? ಪ್ರೈಮ್ ಮಿನಿಸ್ಟರ್ ನ ಜನಗಳೇ ಸೆಲೆಕ್ಟ್ ಮಾಡಿರ್ತಾರೆ.
ಸೊ ಲೀಡರ್ ಆಗಿ ಬರುವಂತಹ ಕೆಪಾಸಿಟಿ ಅವ್ರಿಗಿದೆ ಅಂತ ಹೇಳಿದ್ರೆ ಲೀಡರ್ ಆಗಿ ಹೊರ ಹೊಮ್ತಾರೆ. ಕರೆಕ್ಟಾ? ಅದು ಫಸ್ಟ್ ಅಸೆಸ್ಮೆಂಟ್. ಇಫ್ ಇನ್ ಕೇಸ್ ಆ ಲೀಡರ್ಗೆ ಯಾವುದೇ ಎಬಿಲಿಟಿ ಇಲ್ಲ, ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಪಿರಿಯಾಡಿಕ್ ಅಸೆಸ್ಮೆಂಟ್ ಇಂದ ಸೋಲೋ ಅಂತಹ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಡೈಲಿ ಅಸೆಸ್ಮೆಂಟ್. ಡೈಲಿ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ನಾವು ಪಾರ್ಲಿಮೆಂಟ್ ಸೆಷನ್ಸ್ ಗಳನ್ನ ನೋಡಿದ್ರೆ ಕ್ವಶನ್ ಅವರ್ ಇರುತ್ತೆ, ವಿಪ್ ಇರುತ್ತೆ, ಅಡ್ಜರ್ನ್ಮೆಂಟ್ ಮೋಷನ್ಸ್ ಇರುತ್ತೆ, ನೋ ಕಾನ್ಫಿಡೆನ್ಸ್ ಮೋಷನ್ ಇರುತ್ತೆ. ಈ ರೀತಿಯಾದಂತಹ ಅಸೆಸ್ಮೆಂಟ್ಸ್ ಗಳನ್ನ ಮಾಡ್ಲಾಗುತ್ತೆ ಡೈಲಿ ಬೇಸಿಸ್. ಸೊ ಇದ್ರಲ್ಲೂ ಕೂಡ ಅವ್ರೇನಾದ್ರೂ ಫಿಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅವರು ತಮ್ಮ ಪದವಿಯಿಂದ ಕೆಳಗಡೆ ಇಳಿತಾರೆ. ಸೊ ಈ ರೀತಿಯಾದಂತಹ ಮೇಜರ್ ಸಿಸ್ಟಮ್ ಇರೋದ್ರಿಂದ, ಬಿಕಾಸ್ ದಿಸ್ ಡಿಪೆಂಡ್ಸ್ ಆನ್ ದ ಲೆಜಿಸ್ಲೇಚರ್ ಅಂತ ಹೇಳಿದ್ರೆ ಇವ್ರನ್ನು ಕೂಡ ಜನಗಳೇ ಎಲೆಕ್ಟ್ ಮಾಡಿರ್ತಾರೆ. ಅಂಡ್ ಪಿರಿಯಾಡಿಕ್ ಅಸೆಸ್ಮೆಂಟ್, ಇಲ್ಲೂ ಕೂಡ ಜನಗಳು ವೋಟ್ ಹಾಕ್ತಾರೆ. ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ಗೆ ಎರಡೂ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗತ್ತೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ನ ಟರ್ಮು ಏನ್ ಕ್ವಶನ್ ಅರೈಸ್ ಆಗ್ತದೆ ಅದಕ್ಕೆ ಆನ್ಸರ್ನ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕೊಟ್ಬಿಡ್ತಾರೆ. ಸೊ ಜನಗಳೇ ಇಲ್ಲಿ ವೋಟ್ ಆಗ್ತಿರೋದ್ರಿಂದ ಅವ್ರಿಗೆ ಎಬಿಲಿಟಿ ಇರೋದಕ್ಕೇನೆ ಇಲ್ಲಿ ಅವರು ಸೆಲೆಕ್ಟ್ ಆಗ್ತಿದ್ದಾರೆ ಅನ್ನೋದು ನಮಗೆ ತಿಳಿಯುತ್ತೆ. ಡೈಲಿ ಅಸೆಸ್ಮೆಂಟ್ ತುಂಬಾನೇ ಬೆಟರ್ ಹಾಗೂ ಮೋರ್ ಎಫೆಕ್ಟಿವ್ ದ್ಯಾನ್ ಜಸ್ಟ್ ವೇಟಿಂಗ್ ಫಾರ್ ಎಲೆಕ್ಷನ್. 5 ವರ್ಷ ತನಕ ವೇಟ್ ಮಾಡೋದ್ರ ಬದಲು ಡೈಲಿ ಅಸೆಸ್ಮೆಂಟ್ ನ ಫಾಲೋ ಮಾಡ್ತಿರ್ತೀವಲ್ಲ, ಅದು ತುಂಬಾನೇ ಎಫೆಕ್ಟಿವ್ ಅಂತ ಕೂಡ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅಂಬೇಡ್ಕರ್ ಅವರ ಪ್ರಕಾರ ಟರ್ಮ್ ಲಿಮಿಟಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಇಲ್ಲಿ ಲೆಜಿಸ್ಲೇಚರ್ಸ್ ಗಳ ಕಾನ್ಫಿಡೆನ್ಸ್ ಸರ್ವ್ ಆಗ್ತಿರುತ್ತೆ ಆಸ್ ಅ ಕಂಟಿನ್ಯೂಸ್ ಪರ್ಸನ್ ಆಗಿ. ಪ್ರೈಮ್ ಮಿನಿಸ್ಟರ್ ನಲ್ಲಿ ಅವರ ಎಬಿಲಿಟಿಯನ್ನ ಚೆಕ್ ಮಾಡಿಬಿಟ್ಟೆ ಇಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಗಳು ನಡೀತಾ ಇರುತ್ತೆ ಅಂತ ಹೇಳಿರ್ತಾರೆ. ನೆಕ್ಸ್ಟ್ 1985ರಲ್ಲಿ ಆದಂತಹ ಮೇಜರ್ ಚೇಂಜ್ ಏನು? 1985ರಲ್ಲಿ ಮೇಜರ್ ಚೇಂಜ್ ಆಗತ್ತೆ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತಹ ಮಾತನ್ನ ಆಲ್ಟರ್ನ ಮಾಡ್ಲಾಗತ್ತೆ. ಮೀನ್ಸ್ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985 ಅನ್ನ ಜಾರಿಗೆ ತರ್ತಾರೆ. ಇದರ ಮೂಲಕ 10th ಸ್ಕೆಡ್ಯೂಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 10th ಸ್ಕೆಡ್ಯೂಲ್ ಫಾರ್ ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಅನ್ನ ಕಾನ್ಸ್ಟಿಟ್ಯೂಷನ್ ಗೆ ಇನ್ಸರ್ಟ್ ನ ಮಾಡ್ಲಾಗತ್ತೆ. ಆಂಟಿ ಡಿಫೆಕ್ಷನ್ ಲಾ ಇನ್ನೂ ಕೂಡ ಹೆಚ್ಚಿನ ಬ್ಯಾಲೆನ್ಸ್ ಅನ್ನ ತರುತ್ತೆ, ಅಥವಾ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಏನು ಮೂವ್ಮೆಂಟ್ ಅನ್ನ ಮಾಡ್ತಿರ್ತಾರೆ ಅದನ್ನ ಕಂಟ್ರೋಲ್ ಮಾಡಲಾಗುತ್ತೆ, ಬ್ರೈಬರಿಯನ್ನ ಕಂಟ್ರೋಲ್ ಮಾಡಲಾಗುತ್ತೆ. ಇದರಿಂದ ಡಿಸ್ಕ್ವಾಲಿಫಿಕೇಶನ್ ಆಫ್ ಲೆಜಿಸ್ಲೇಚರ್ಸ್ ನ ಇಂಟ್ರೊಡ್ಯೂಸ್ ನ ಮಾಡ್ಲಾಗತ್ತೆ. ಇಫ್ ಇನ್ ಕೇಸ್ ಅವರ ಪಾರ್ಟಿ ಸಿಸ್ಟಮ್ಗೆನೆ ಅವರು ಎಗೇನೆಸ್ಟ್ ಆಗಿ ವೋಟ್ ಹಾಕಿದ್ರೆ ಅಲ್ಲೂ ಕೂಡ ಡಿಸ್ಕ್ವಾಲಿಫಿಕೇಶನ್ ಇರುತ್ತೆ. ಅದೆಲ್ಲದನ್ನು ಕೂಡ ನಾವು ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಅಲ್ಲಿ ನೋಡ್ತೀವಿ. ಸೊ ಇದೊಂದು ಬೆಟರ್ ಅಂತಾನೆ ಹೇಳ್ಬೋದಾಗತ್ತೆ, ಬಿಕಾಸ್ ಇಲ್ಲಿ ನಾವೇನ್ ಸಿಸ್ಟಮ್ ಅಲ್ಲಿ ತಗೊಂಡ್ಬರ್ತಾ ಇಲ್ಲ ಅದನ್ನ ಇಲ್ಲಿ ಚೇಂಜ್ ಮಾಡ್ತಿದೀವಿ ಅಂತ ಹೇಳಲಾಗತ್ತೆ. ಬಟ್ ಅದೇನೆ ಕ್ರಿಟಿಕ್ಸ್ ಗಳ ಪ್ರಕಾರ ಆಂಟಿ ಡಿಫೆಕ್ಷನ್ ಲಾ ಅಕೌಂಟಬಿಲಿಟಿಯನ್ನ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾಕೆ ಅಕೌಂಟಬಿಲಿಟಿ ರಿಡ್ಯೂಸ್ ಆಗುತ್ತೆ ಅಂದ್ರೆ ಇದರಿಂದ ಇಂಟ್ರಾ ಪಾರ್ಟಿ ಡೆಮೋಕ್ರಸಿಯನ್ನ ರಿಡ್ಯೂಸ್ ಮಾಡ್ತಾರೆ, ಫರ್ದರ್ ಡಿಕ್ಲೈನ್ ಮಾಡ್ತಾರೆ ಅಂತ ಹೇಳಿ ಹೇಳಲಾಗತ್ತೆ. ಅಂದ್ರೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗಬಹುದು, ಒಂದೇ ಪಾರ್ಟಿಯಲ್ಲಿ ನಿಂತುಬಿಟ್ಟು ಅವರು ಅದೇ ಲೀಡರ್ ಆಗಿ ಹೊರಹೊಮ್ಮೋ ಅವಶ್ಯಕತೆ ಇಲ್ಲ, ಅದನ್ನ ಡಿಕ್ಲೈನ್ ಮಾಡ್ತಾರೆ. ಒಬ್ಬ ಪರ್ಸನ್ಗೆ ಇರುವಂತಹ ಇಚ್ಛೆಯನ್ನ ಇಲ್ಲಿ ತಡೆಯಲಾಗುತ್ತೆ ಅಂತ ಹೇಳಿ ಕ್ರಿಟಿಕ್ಸ್ ಗಳು ಹೇಳ್ತಾರೆ. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನರ್ ಆಗಿರುವಂತಹ ಸುಪ್ರೀಂ ಕೋರ್ಟ್ ಕೇತೋ ಹೊಲ್ಲನ್ ಕೇಸ್ ಅಂತ ಬರುತ್ತೆ. ಈ ಕೇತೋ ಹೊಲ್ಲನ್ ಕೇಸು ತುಂಬಾ ಫೇಮಸ್ ಕೇಸು. ಕೇತೋ ಹೊಲ್ಲನ್ ವರ್ಸಸ್ ಜಾಚಿಲೋ ಕೇಸ್ ಅಂತ ಹೇಳ್ಬಿಟ್ಟು ಇದು 1992ರಲ್ಲಿ ಬರುವಂತಹ ಕೇಸು. ಇಲ್ಲಿ ಸುಪ್ರೀಂ ಕೋರ್ಟ್ ಆಂಟಿ ಡಿಫೆಕ್ಷನ್ ಲಾ ನ ಎತ್ತಿ ಹಿಡಿಯುತ್ತೆ. ಇಟ್ ಇಸ್ ಅ ಮೆಷರ್ ಟು ಪ್ರೊಟೆಕ್ಟ್ ದ ಇಂಟಿಗ್ರಿಟಿ ಆಫ್ ದ ಎಲೆಕ್ಟೋರಲ್ ಮ್ಯಾಂಡೇಟ್ ಅಂತ ಹೇಳ್ಬಿಟ್ಟು ತನ್ನ ವರ್ಡಿಕ್ಟ್ ಅನ್ನ ಕೊಡುತ್ತೆ. ಸೊ ಆಂಟಿ ಡಿಫೆಕ್ಷನ್ ಲಾ ಬೆಟರ್ ಔಟ್ಕಮ್ ಅಂತಾನೆ ಇಲ್ಲಿ ಸುಪ್ರೀಂ ಕೋರ್ಟ್ ಅನೌನ್ಸ್ ನ ಮಾಡುತ್ತೆ. ಸೊ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ ಆಂಟಿ ಡಿಫೆಕ್ಷನ್ ಲಾ ನ ತಗೊಂಡ್ಬರ್ತಾರೆ. ಅಂಡ್ ಇದು ಅಕೌಂಟಬಿಲಿಟಿಯನ್ನ ಡೈಲ್ಯೂಟ್ ಮಾಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ನೆಕ್ಸ್ಟ್ ಪ್ರೆಸಿಡೆನ್ಷಿಯಲ್ ಕನ್ವೆನ್ಷನ್ ಪ್ಯಾರಾಡಾಕ್ಸ್ ಗಳನ್ನ ನೋಡಿದ್ರೆ ಇದು ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ಪ್ರೆಸಿಡೆಂಟ್ ಬಗ್ಗೆ ನೋಡ್ಕೊಳ್ಳೋಣ. ಭಾರತದಲ್ಲಿ ಪ್ರೆಸಿಡೆಂಟ್ ಗಳಿಗೆ 2 ವರ್ಷದ ಅವಧಿಯನ್ನ ಅಂದ್ರೆ 2 ಅವಧಿಗಳ ಕಾಲವನ್ನ ಸೀಮಿತಗೊಳಿಸಲಾಗಿದೆ. ಈವನ್ ಯಾವ ಪ್ರೆಸಿಡೆಂಟ್ ಕೂಡ ಇಲ್ಲಿ ತನಕ
2 ಕಾನ್ಸಿಕ್ಯೂಟಿವ್ ಇಯರ್ಸ್ ಇಂದ 2 ಕಾನ್ಸಿಕ್ಯೂಟಿವ್ ಟರ್ಮ್ ಇಂದ ನೆಕ್ಸ್ಟ್ ಆಗಿಲ್ಲ. ಸೆರೆಮೋನಿಯಲ್ ಹೆಡ್ ಆಗಿರುವಂತಹ ಪ್ರೆಸಿಡೆಂಟ್ಗೆನೆ ಈ ರೀತಿ ರೂಲ್ಸ್ ಇದೆ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ ಅಥವಾ ಗವರ್ಮೆಂಟ್ ಹೆಡ್ ಅಂದ್ರೆ ರಿಯಲ್ ಎಕ್ಸಿಕ್ಯೂಟರ್ ಪವರ್ ಅನ್ನ ಹೊಂದಿರುವಂತಹ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಇದೇ ರೀತಿಯಾದಂತಹ ಫಾರ್ಮಲ್ ಲಿಮಿಟೇಷನ್ಸ್ ನ ತರಬಹುದು ಅನ್ನೋದು ಕೆಲವರ ವಾದ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ವಾಟ್ ಕ್ಯಾನ್ ಬಿ ಡನ್, ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಅದೇ ಆರ್ಟಿಕಲ್ ಅಲ್ಲಿ ವೇ ಫಾರ್ವರ್ಡ್ ನ ಕೊಟ್ಟಿದ್ದಾರೆ. ಅದರಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ನ ಆಂಟಿ ಡಿಫೆಕ್ಷನ್ ಲಾ ಇಂದ ಎಕ್ಸೆಂಪ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಟರ್ಮ್ ಅನ್ನ ಲಿಮಿಟ್ ಮಾಡಬೇಕು. ಯಾರಿಗೆ? ಪ್ರೈಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಗೆ ಲಿಮಿಟ್ ನ ಮಾಡಬೇಕು ಅಂತ ಹೇಳಲಾಗ್ತಿದೆ. ಅಂದ್ರೆ ಇಷ್ಟು ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಅಲ್ಲಿ ಲಿಮಿಟ್ ಇರಬೇಕು, ಬೋತ್ ಪ್ರೈಮ್ ಮಿನಿಸ್ಟರ್ ಹಾಗೆ ಚೀಫ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ವೇ ಫಾರ್ವರ್ಡ್ ನ ನಾವು ಅಂದ್ರೆ ರಿಫಾರ್ಮ್ ನ ಸಜೆಸ್ಟ್ ಮಾಡಬಹುದು. ಜೊತೆಗೆ ಇಂಟರ್ನಲ್ ಪಾರ್ಟಿ ಡೆಮೋಕ್ರಸಿಯನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಇಂಟ್ರಾ ಪಾರ್ಟಿ ಎಲೆಕ್ಷನ್ಸ್ ಗಳನ್ನ ನಡಿಬೇಕಾಗತ್ತೆ ಥ್ರೂ ಇಂಡಿಪೆಂಡೆಂಟ್ ಬಾಡಿ ಎಲೆಕ್ಷನ್ ಕಮಿಷನ್ ನ ಮೂಲಕ. ಸೊ ಇದರಿಂದ ಲೀಡರ್ಶಿಪ್ ಕಾನ್ಸ್ಟೆಂಟ್ ಆಗಿ ಎಲೆಕ್ಟೋರಲ್ ರಿಫಾರ್ಮ್ ಮೂಲಕನೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಬಟ್ ಇಷ್ಟೆಲ್ಲ ನಾವೇನ್ ನೋಡಿದ್ವಿ ಈ ಆರ್ಟಿಕಲ್ ನ ಮೂಲಕ, ಇಸ್ ಇಟ್ ಟ್ರೂ? ಬಿಕಾಸ್ ಪ್ರೈಮ್ ಮಿನಿಸ್ಟರು ಲೀಡರ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ಅವರನ್ನ ಎಲೆಕ್ಷನ್ ನ ಮೂಲಕನೇ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಇದ್ರಲ್ಲಿ ಏನಾಗ್ತಿದೆ, ಒಬ್ಬ ಜನಗಳ ಇಂಟ್ರೆಸ್ಟ್ ಅನ್ನ ಡಿಕ್ಲೈನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಅಸೆಸ್ಮೆಂಟ್ ಏನಿದೆ ಅದು ಕರೆಕ್ಟ್ ಆಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತುಗಳನ್ನ ನಾವು ಈವನ್ ಕನ್ಕ್ಲೂಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಬರೆದ್ರೆ ಅದಕ್ಕೆ ಎಕ್ಸ್ಟ್ರಾ ಮಾರ್ಕ್ಸ್ ಸ್ಟ್ರೆಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಎಕ್ಸಿಕ್ಯೂಟಿವ್ ಲಿಮಿಟೇಷನ್ಸ್ ನ ಬಗ್ಗೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಷ್ಟು ದಿನ ಇದಾರೆ ಅನ್ನೋದು ಮ್ಯಾಟರ್ ಆಗಲ್ಲ, ಅಥವಾ ಇನ್ ಮುಂದೆ ಇರ್ತಾರಾ ಅನ್ನೋದು ಕೂಡ ಮ್ಯಾಟರ್ ಆಗಲ್ಲ. ನಮ್ಗೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಇಂದ ಏನ್ ಪ್ರಾಬ್ಲಮ್, ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಮಾಡೋದ್ರಿಂದ ಏನು ಯೂಸ್ಫುಲ್ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಪ್ರಿಲಿಮ್ಸ್ ಕ್ವಶನ್ ಫಸ್ಟ್. ಎಕ್ಸಿಕ್ಯೂಟಿವ್ ಹೆಡ್ಡಿನ ಬಗ್ಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ. ಮೊದಲನೇದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸ್ಪ್ಲಿಸಿಟ್ಲಿ ಲಿಮಿಟ್ಸ್ ಪ್ರೈಮ್ ಮಿನಿಸ್ಟರ್ ಟು ಸರ್ವ್ ಮ್ಯಾಕ್ಸಿಮಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್. ಇದೇ ವಾದ ಆಗಿರೋದು ಇವಾಗ. ಸೊ ಫಸ್ಟ್ ಆಪ್ಷನ್ ರಾಂಗ್. ಫಸ್ಟ್ ಆಪ್ಷನ್ ರಾಂಗ್ ಅಂತ ಹೇಳಿದ್ರೆ ಆನ್ಸರ್ 2 and 3. ಆಬ್ವಿಯಸ್ಲಿ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ನ ಕೂಡ ನೋಡೋಣ. The 52nd Constitutional Amendment Act introduced anti-defection law, which has inadvertently dilute the effectiveness of no confidence motion. It's correct. Next, during the Constituent Assembly debates, Dr. B.R. Ambedkar advocate for daily accountability of the executive over periodic accountability. Idu kuda correct. So answer bandu 2 and 3 only. Next, mains question ನೋಡ್ಕೊಳ್ಳೋಣ. The absence of term limits for Prime Minister in India, coupled with the stringent provision of anti-defection law, has skewed the balance of power between the executive and the legislature. Critically analyze the statement. How far has the mechanism of daily accountability as envisioned by the Constituent Assembly been compromised in contemporary Indian polity? ಸೊ ಈ ರೀತಿಯಾದಂತಹ ಕ್ವಶನ್ ಕೇಳ್ತಾರೆ. ಅಂಡ್ PYQ ಅಲ್ಲಿ ಮೇನ್ಸ್ ಅಲ್ಲಿ ಕೂಡ ಇದ್ರ ಈ ಒಂದು ಬೇಸಿಸ್ ಮೇಲೆ ಕ್ವಶನ್ ಕೂಡ ಅರೈಸ್ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಇದಕ್ಕೆ ಲಿಂಕ್ ಮಾಡ್ಬಿಟ್ಟು ಯೂಸ್ ಮಾಡಬಹುದು. ಸೊ ಈಗ ಇದನ್ನ ಕ್ವಶನ್ ನ ಮೇನ್ಸ್ ಅಲ್ಲಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ 2026ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.